ಹಾಯ್ ಹಲೋ ಎವ್ರಿವನ್ ನಮಸ್ತೆ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜುಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಆ್ಯಂಡ್ ವೆಲ್ಕಮ್ ಆಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ನಾವು ಕಳೆದ 2022ರ GPSTR ಎಕ್ಸಾಮ್ನ ಪೇಪರ್ 1 ಪ್ರಶ್ನೆ ಪತ್ರಿಕೆ 1ರ ಕೀ ಆನ್ಸರನ್ನು ಇವತ್ತು ನೋಡ್ತಾ ಹೋಗೋಣ. ಸೊ ಆ ಒಂದರಿಂದ ಎಷ್ಟು 100 ಅಲ್ವಾ? ಸೊ ಅಷ್ಟು ಪ್ರಶ್ನೆಗಳನ್ನು ನಾವು ಇವತ್ತು ಬಿಡಿಸ್ಲಿಕ್ಕೆ ಆಗದೆ ಹೋದರೂ ಸಹ 1ರಿಂದ 50 ಪ್ರಶ್ನೆಗಳನ್ನಾದರೂ ಇವತ್ತು ನಾವು ನೋಡ್ತಾ ಹೋಗೋಣ. ಓಕೆನಾ? ಸೊ ಒನ್ಸ್ ಅಗೇನ್ ವೆಲ್ಕಮ್ ಆಲ್. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಮೊದಲೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಫಸ್ಟ್ಗೆ ಪ್ರಶ್ನೆ ಪತ್ರಿಕೆ ನೋಡ್ಬೋದು. ಸಾಮಾನ್ಯ ಅಧ್ಯಯನ ಅಂತ ಇದೆ. ಇದು ಪೇಪರ್ ಫಸ್ಟ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲೆಲ್ಲ ನಿಮಗೆ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿರ್ತಾರೆ. ಸೊ ನೀವು ಇದನ್ನು ನೋಡ್ಕೋಬಹುದು. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಓಕೆ ನೋಡಿ, ಇವು ಅನುನಾಸಿಕ ಅಕ್ಷರಗಳು ಅಂತ. ಇವು ಅನುನಾಸಿಕ ಅಕ್ಷರಗಳು ಯಾವುವು? ಅನುನಾಸಿಕ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳಾಗಿರುತ್ತೆ. ಸೊ ಯಾವುದು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಪ್ಷನ್ 3 ನ್ಯ ನ್ಯ ನ ನ ಅಂತ ಹೇಳ್ತೀವಿ. ಸೊ ಇವು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ರೂಢನಾಮಕ್ಕೆ ಉದಾಹರಣೆಯಾದ ಪದ. ರೂಢನಾಮ ಯಾವುದು? ರೂಢನಾಮ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ರೂಢಿಯಿಂದ ಬಂದಂತಹ ಒಂದು ಹೆಸರು. ರೂಢಿ ಏನು? ರೂಢಿ ಮನುಷ್ಯನ, ಕಾವೇರಿ, ಹೊಸದು, ವ್ಯಾಪಾರಿ ಯಾವುದು? ರೂಢಿ. ಅವನು ವ್ಯಾಪಾರ ಮಾಡ್ತಾ ಇರ್ತಾನೆ. ಸೊ ಅದು ರೂಢಿ, ರೂಢಿಯಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಇದು ಆಪ್ಷನ್ 3 ವ್ಯಾಪಾರಿ ಅಂತ ಆಗುತ್ತೆ. ನೆಕ್ಸ್ಟು ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣ ಅಂಶವಾಗಿವೆ. ಯಾವುವು? ಅಷ್ಟು ಇಷ್ಟು ಅಂತ ನಾವೇನು ಹೇಳ್ತೀವಿ? ಅದ್ರ ಗುಣ ಹೇಳ್ತೀವ, ಪರಿಮಾಣ ಹೇಳ್ತೀವ, ಅಥವಾ ಸಂಖ್ಯೆಯ ವಾಚಕ ಸಂಖ್ಯೆಯನ್ನು ಹೇಳ್ತಾ ಇದ್ದೀವ, ಅಥವಾ ಅದರ ಭಾವ ಹೇಗಿದೆ ಅಂತ ಹೇಳ್ತಾ ಇದ್ದೀವ? ಏನು ಹೇಳ್ತಾ ಇದ್ದೀವಿ ನಾವಿಲ್ಲಿ? ಎಸ್, ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಪರಿಮಾಣ ಅಂದರೆ ಅದು ಅಷ್ಟಿದೆ, ಇದು ಇಷ್ಟಿದೆ, ಅಲ್ಲಿ ಹಲವು ಪೆನ್ನುಗಳಿವೆ. ಹೌದಾ? ಸೊ ಈ ರೀತಿ ಅದರ ಪರಿಮಾಣವನ್ನು ಹೇಳ್ತಾ ಇರೋದಕ್ಕೆ ನಾವಿಲ್ಲಿ ಪರಿಮಾಣ ವಾಚಕ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಹೊಳೆಯಿಂದ ಈ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಇಲ್ಲಿ ನೋಡಿ ಏನಿದೆ ಅಂತ. ಹೊಳೆಯಿಂದ ಇಂದ ನೋಡಿ, ಇಂದ ಅಂದರೆ ಪ್ರಥಮವು, ದ್ವಿತೀಯ ಹಣ್ಣು, ತೃತೀಯ ಇಂದ. ಸೊ ಏನಾಗುತ್ತೆ? 100% ಇದು ತೃತೀಯ ಇಂದ ಆಗಲ್ವಾ? ಎಸ್ ನೋಡಿ, ತೃತೀಯ ಇಂದ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಹೋಗಿ ಮುಂದಿನ ಪ್ರಶ್ನೆ ನೋಡಿ. ಸಂಧಿಯ ಮೇಲೆ ಇದೆ ಈ ಪ್ರಶ್ನೆ. ಆದೇಶ ಸಂಧಿಗೆ ಉದಾಹರಣೆಯಾದ ಪದ ಇದು ಅಂತ ಕೊಟ್ಟಿದ್ದಾರೆ. ಆದೇಶ ಸಂಧಿ ಹೇಳಿ. ಆದೇಶ ನೋಡಿ, ಕತಪಗಳಿಗೆ ಗದಬಗಳು ಆದೇಶವಾಗಿ ಬರ್ತಕ್ಕಂಥದ್ದು. ಮೊದಲಿದ್ದು ನೋಡಿ, ಮೈಯನ್ನು ಅದಿಕ್ ತೋರು, ಮೈದೋರು. ಎಸ್, ಇಲ್ಲಿ ಏನಾಗುತ್ತೆ? ಕತಪಗಳಿಗೆ ಗದಬಗಳು ಆದೇಶವಾಗಿ ಬರ್ತಾ ಇದೆ. ಸೊ ಇದು ಸರಿ ಉತ್ತರ. ನೆಕ್ಸ್ಟು ಬೆಟ್ಟದಾವರೆ ಪದವು ಸಮಾಸಕ್ಕೆ ಉದಾಹರಣೆ ಆಗಿದೆ. ಬೆಟ್ಟದ ಅದಿಕ್ ತಾವರೆ, ಬೆಟ್ಟ ತಾವರೆ ಯಾವುದಾಗತ್ತೆ ಇಲ್ಲಿ ಸಮಾಸ? ನೋಡಿ, ಇಲ್ಲಿ ತಾವರೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಹಾಗಾಗಿ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಉತ್ತರಪದ ಪ್ರಧಾನವಾದಂತಹ ಸಮಾಸ ಆಗಿರುತ್ತೆ ತತ್ಪುರುಷ ಸಮಾಸ. ನೆಕ್ಸ್ಟು ಬಟ್ಟ ಬಯಲು ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಬಯಲು ಬಯಲು, ಬಟ್ಟ ಬಯಲು ಯಾವುದು? ದ್ವಿರಕ್ತಿ. ಎಸ್. ನೆಕ್ಸ್ಟು 8ನೇ ಪ್ರಶ್ನೆ. ಜೋಡು ನುಡಿಗೆ ಉದಾಹರಣೆಯಾದ ಪದ ಇದು ಯಾವುದು? ಕೊನೆಗೆ, ಚುರು ಚುರು, ಹಾಲ್ಜೇನು, ಅಬ್ಬಬ್ಬ. ನೋಡಿ, ಹಾಲು ಜೇನು, ಹಾಲ್ಜೇನು ಅವರು ಕೂಡಿಸಿ ಬರೆದಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಹಾಲು ಜೇನು ಇದು ಜೋಡಿ ನುಡಿಗೆ ಉದಾಹರಣೆಯಾಗಿರುತ್ತೆ. ಓಕೆನಾ? ಎಸ್. ಮುಂದಿನ ಪ್ರಶ್ನೆ ಹೋಗೋಣ. 9ನೇ ಪ್ರಶ್ನೆ. ಕಗ್ಗಂಟು ಈ ನುಡಿಗಟ್ಟಿನ ಅರ್ಥ ಏನು? ಕಗ್ಗಂಟು ಹತೋಟಿಯಲ್ಲಿಡು, ಬಗೆಹರಿಸಲಾಗದ ಸಮಸ್ಯೆ, ಸಿದ್ಧನಾಗು, ಸುಳ್ಳು ಮಾತು. ಕಗ್ಗಂಟು ಪದದ ಅರ್ಥ ಬಗೆಹರಿಸಲಾಗದಂತಹ ಸಮಸ್ಯೆ ಅಂತ ಹೇಳ್ತೀವಿ ಅಲ್ವಾ? ಎಸ್. ಹಾಗಿದ್ರೆ ನೆಕ್ಸ್ಟ್ 10ನೇ ಪ್ರಶ್ನೆ. ಸಾಮಾನ್ಯಾರ್ಥ ಕಾವ್ಯಕ್ಕೆ ಉದಾಹರಣೆಯಾದ ಪದ ಇದು. ಸಾಮಾನ್ಯ ಅರ್ಥ ಯಾವುದು?
ಸೊಗಸಾಗಿ ಅಂತಕ್ಕಂಥದ್ದು ಸಾಮಾನ್ಯ ಅರ್ಥ, ಅವ್ಯಯಕ್ಕೆ ಉದಾಹರಣೆ. ನೆಕ್ಸ್ಟ್ ವೈಶ್ಯಾಕ ಪದದ ತದ್ಭವ ರೂಪ. ತತ್ಸಮ ತದ್ಭವಗಳು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವುಗಳನ್ನು ನೀವು ನೋಡ್ಕೋಬೇಕು. ಓಕೆ, ಇಲ್ಲಿ ವೈಶಾಖ ಪದದ ಅರ್ಥ ಬೇಸಗೆ ಅಂತ ಆಗತ್ತೆ. ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆ. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿ ಕರ್ತೃಪದ ಯಾವುದು? ಯಾವುದು ನೋಡಿ? ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ದೇವರು ಕಾಪಾಡುವನು ಯಾವುದು? ಎಸ್, ಕರ್ತೃ ಅಂತಂದರೆ ಇಲ್ಲಿ ದೇವರು ಅಲ್ವಾ? ಓಕೆ, ನೆಕ್ಸ್ಟ್ 13ನೇ ಪ್ರಶ್ನೆ. ಭತ್ತ ಎಂಬ ಅರ್ಥವನ್ನು ನೀಡುವ ಪದ ಇದು ಯಾವುದು? ನರದೆಲೆಗ ಅಂತಕ್ಕಂಥದ್ದು ಭತ್ತ ಪದದ ಅರ್ಥವನ್ನು ನೀಡುತ್ತೆ. ನೆಕ್ಸ್ಟು ಜ್ಞಾನಿ ಪದದ ವಿರುದ್ಧಾರ್ಥಕ ಪದ. ವಿರುದ್ಧ ಅಂತಂದರೆ ಅಜ್ಞಾನಿ. ಚಿಕ್ಕ ಮಕ್ಕಳು ಸಹ ಬಿಡಿಸ್ತಾರೆ. ಸೊ ಈಸಿ ಇದೆ ಪ್ರಶ್ನೆ ಪತ್ರಿಕೆ. ಈ ಸರಿ ಹೇಗೆ ಬರುತ್ತೋ ನೋಡಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಮರಣ ಹೊಂದು, ಪರಿಶುದ್ಧತೆ, ಪಾತಿ ಈ ಅರ್ಥಗಳನ್ನು ಹೊಂದಿರುವ ಪದ ಇದು ಯಾವುದು? ಎಸ್, ಮಡಿದರು ಅಂದರೆ ತೀರ್ಕೊಂಡ್ರು, ಮರಣ ಹೊಂದಿದರು ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ವಿವೇಕ ಶಾಲೆಗೆ ಹೋಗುತ್ತಾನೆ. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದಲ್ಲಿರ್ತಕ್ಕಂತಹ ಕಾಲಸೂಚಕ ಪ್ರತ್ಯಯ ಯಾವುದು? ಹೋಗುತ್ತಾನೆ, ಉತ್ತ ಅಂತ ಇದೆಯಲ್ವಾ? ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ 17ನೇ ಪ್ರಶ್ನೆ. ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ಈ ವಾಕ್ಯದಲ್ಲಿ ಮಾಡುವೆ ಪದದಲ್ಲಿರುವ ಕ್ರಿಯಾರ್ಥಕ ಅಥವಾ ಕ್ರಿಯಾರೂಪ ಮಾಡುವೆ. ಬೇರೆಯವರು ಮಾಡಲಿ ಅಂತ ಅಂದರೆ ಅದು ವಿಧ್ಯರ್ಥಕ ಆಗುತ್ತೆ. ಮಾಡನು ಅಂದರೆ ನಿಷೇಧಾರ್ಥಕ ಆಗುತ್ತೆ. ಮಾಡುವನಾ ಅಂತ ಕೇಳಿದ್ರೆ ಪ್ರಶ್ನಾರ್ಥಕ ಆಗುತ್ತೆ. ಇಲ್ಲಿ ಮಾಡುವೆ ಅಂದರೆ ಸಂಭವನಾರ್ಥಕ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆ. ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುತ್ತೆ ಯಾವುದು? ನೋಡಿ, ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ? ವಿವರಣೆ ಬರಲ್ವಾ ಅಲ್ಲಿ? ಎಸ್, ವಿವರಣಾತ್ಮಕ ಚಿಹ್ನೆ ಬರುತ್ತೆ. ನೆಕ್ಸ್ಟು ಬರ್ತಾನೆ. ಈ ಪದದ ಗ್ರಾಂಥಿಕ ರೂಪ ಏನಾಗುತ್ತೆ? ಬರುತ್ತಾನೆ ಅಲ್ವಾ? ಬರುತ್ತಾನೆ ಅಂತಕ್ಕಂಥದ್ದು ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಸರಿಯಾದ ಪದ ರೂಪವಿದು ಯಾವುದು? ಎಲ್ಲ ಅನಿರ್ವಚನೀಯನೇ ಆದರೆ ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದು. ಎಸ್, ನಾವೆಲ್ಲರೂ ಹೀಗೆ ಬರಿತೀವಲ್ವಾ? ಸಾರಿ, ಒಂದು ನಿಮಿಷ. ಎಸ್, ನಾವೆಲ್ಲರೂ ಹೀಗೆ ಬರಿತೀವಲ್ವಾ ಅನಿರ್ವಚನೀಯ ಅಂತ. ಎಸ್, ನೆಕ್ಸ್ಟ್ 21ನೇ ಪ್ರಶ್ನೆ ನೋಡಿ. ಅಣ್ಣ ಪದದ ಬಹುವಚನ ರೂಪ ಇದು. ಅಣ್ಣ ಪದದ ಬಹುವಚನ ರೂಪ ಇದು ಏನಾಗ್ತಾರೆ? ಅಣ್ಣರು, ಅಣ್ಣವು, ಅಣ್ಣಗಳು, ಅಣ್ಣಂದಿರು ಏನಾಗುತ್ತೆ? ಎಸ್, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಣ್ಣಂದಿರು ಆಗ್ತಾರೆ, ಅಣ್ಣಗಳು ಆಗಲ್ಲ ಅಲ್ವಾ? ಓಕೆ, ಮಾಲೆಯ. ಈ ಪದವು ಅಕ್ಷರಗಣಗಳಲ್ಲಿ ಇದಾಗಿದೆ. ಯಾವ ಗಣ ಬರುತ್ತಿದೋ? ನೋಡಿ. ಎಸ್, ನೋಡಿ, ಮಾಲೆಯ ಈ ಪದವು ಅಕ್ಷರಗಣಗಳಲ್ಲಿ ಇದಾಗಿದೆ ಅಂತ. ಎಸ್, ನೀವು ಗುರು ಲಘುಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ಸೊ ನಾವೇನು ಹೇಳ್ತೀವಿ? ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲಲ್ಲಿ ಬರಲು ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೊಂದು ಸೂತ್ರವನ್ನೇ ಪದ್ಯ ರೂಪದಲ್ಲಿ ಕೊಡಲಾಗಿದೆ. ಸೊ ಅದನ್ನು ನೀವು ಮೋಸ್ಟ್ಲಿ ಕೇಳಿರ್ಬೋದು. ಸೊ ಇವಾಗ ನಾವು ಅದಕ್ಕೆ ಗಣಗಳನ್ನು ಹಾಕೋಣ. ಮಾ ಅಂತಂದರೆ ಏನು ಬರುತ್ತೆ? ಗುರು. ನೆಕ್ಸ್ಟು ಲಘು, ಅನಂತರ ಲಘು. ನೋಡಿ, ಇಷ್ಟು ಹಾಕಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ? ನಮ್ಮ ಸೂತ್ರದ ಪ್ರಕಾರ ಗುರು ಲಘು ಮೂರಿರೆ ಮಣಗಣ. ಇಲ್ಲಿ ಗುರು ಲಘು ಮೂರು ಇಲ್ವೇ ಇಲ್ಲ. ಓಕೆ, ಗುರು ಲಘು ಮೊದಲಲ್ಲಿ ಬರಲು ಭಯಗಣ. ಎಸ್, ಇಲ್ಲಿ ನೋಡಿ, ಗುರು ಮೊದಲು ಬಂದಿದೆ, ಹಾಗಾಗಿ ಇದು ಭಗಣ ಆಗತ್ತೆ. ಪಕ್ಕ ಅಲ್ವಾ? ಇದು ಭಗಣ ಆಗತ್ತೆ. ಎಸ್, ಇದು ನಿಮಗೆ ಗೊತ್ತಿರಬೇಕು. ಈ ಸರಿ TET ನಲ್ಲಿ ವಿದ್ಯಾರ್ಥಿ ಅಂತ ಕೊಟ್ಟಿದ್ರು, ಅದು ತಗಣ ಅಂತ ಆಗಿತ್ತು ಅಲ್ವಾ?
ಎಸ್, ನೀವು ಅದನ್ನ ಗುರು ಲಘು ಹಾಕ್ಲಿಕ್ಕೂ ಸಹ ನೀವು ಕಲ್ಕೋಬೇಕು. ಸೊ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓಕೆನಾ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡು ಅಂದರೆ ಖಂಡಿತ ನಾನು ಮಾಡ್ತೀನಿ, ಓಕೆ. ನೆಕ್ಸ್ಟು 23ನೇ ಪ್ರಶ್ನೆ. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲಿರದಂತೆ. ಈ ವಾಕ್ಯದಲ್ಲಿರ್ತಕ್ಕಂತಹ ಅಲಂಕಾರ ಯಾವುದು? ಹಾಲೆರದಂತೆ ಸಮಾನವಾಚಕ. ನಾವೇನು ಹೇಳ್ತೀವಿ ಇಲ್ಲಿ? ಅಂತೆ ಅಂತ ಇಲ್ಲಿ ಕಂಪೇರ್ ಮಾಡಲಾಗಿದೆ. ಸೊ ಉಪಮಾ ಅಂತ ಬರುತ್ತೆ, ಓಕೆ. ನೆಕ್ಸ್ಟ್ ದೃಷ್ಟ ಅಂತ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆಯೇ ಗಾದೆ ಮಾತು, ಓಕೆ. ನೆಕ್ಸ್ಟ್ ಷಟ್ಪದಿ ಬ್ರಹ್ಮ ಅಭಿಧಾನವನ್ನು ಹೊಂದಿರುವ ಕವಿ ಯಾರು? ಷಟ್ಪದಿ ಬ್ರಹ್ಮ ಅಂತ ನಾವು ಯಾರನ್ನು ಕರಿತೀವಿ? ರಗಳೆ ಕವಿ ಹರಿಹರ, ರಾಘವಾಂಕ, ಷಟ್ಪದಿ ಬ್ರಹ್ಮ, ಓಕೆ. ರಾಘವಾಂಕ ನೆನ್ಪಿಟ್ಕೊಳ್ಳಿ ಇದು. ನೆಕ್ಸ್ಟ್ 25ನೇ ಪ್ರಶ್ನೆ. ತಾಳಿದವನು ಬಾಳಿಯಾನು. ಈ ಗಾದೆಯು ಇದರ ಮಹತ್ವವನ್ನು ತಿಳಿಸುತ್ತದೆ. ವಿದ್ಯೆಯ, ಶ್ರಮದ, ಸಮಯದ, ತಾಳ್ಮೆಯ, ಯಾವುದ್ರದ್ದು? ಆ ಒಂದು ಗಾದೆ ಮಾತಿನಲ್ಲೇ ಇರೋ ಹಾಗೆಯೇ ನಾವು ಏನಂತಂದರೆ ಎಸ್, ತಾಳ್ಮೆಯ ಒಂದು ಗುಣವನ್ನು ಅಥವಾ ಮಹತ್ವವನ್ನು ಇದು ತಿಳಿಸ್ಕೊಡುತ್ತೆ, ಓಕೆನಾ. ನೆಕ್ಸ್ಟ್ ಇವಾಗ ಕನ್ನಡಕ್ಕೆ ಇರತಕ್ಕಂತಹ 25 ಅಂಕಗಳು ಇಲ್ಲಿ ಮುಗೀತು, ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ಸೊ ಇಂಗ್ಲೀಷ್ ಬಗ್ಗೆ ನಾನು ಇವಾಗಲೇ ಹೇಳ ಅಥವಾ ಇನ್ನೊಂದು ಕ್ಲಾಸ್ ಮಾಡಲಾ? ಒಂದು ನಿಮಿಷ ಇರಿ, ನೋಡ್ತೀನಿ. ಎಸ್, ಇಂಗ್ಲೀಷ್ ಒಂದು ಬಿಡಿಸ್ಬಿಡೋಣ, ಓಕೆನಾ. ಸೊ ನೋಡೋಣ ಮುಂದೆ ಸೈಕಾಲಜಿ, ಓಕೆನಾ. ಸೊ ಸುನೀತಾ ಈಸ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಸುಷ್ಮಾ ಈಸ್, ಕೆಳಗೆ ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಅಂಡರ್ಲೈನ್ ಟು ಮೇಕ್ ಇಟ್ ಅಪೋಸಿಟ್. ಈಸ್ ಇದೆ ಅಲ್ವಾ, ರೆಗ್ಯುಲರ್ದ ಅಂಡರ್ಲೈನ್ ಮಾಡಿದಾರಲ್ವಾ, ಅದರ ಒಂದು ಅಪೋಸಿಟ್ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಎಸ್, ರೆಗ್ಯುಲರ್ಗೆ ನಾವೇನು ಹೇಳ್ತೀವಿ? ಎಸ್, ಇರ್ರೆಗ್ಯುಲರ್ ಅಂತ ಹೇಳ್ತೀವಿ, ಓಕೆನಾ. ಓಕೆ, ನೆಕ್ಸ್ಟ್ 27ನೇ ಪ್ರಶ್ನೆ. ದ ಪ್ರೆಸಿಡೆಂಟ್ ಏನು ಹೇಳ್ತಿದ್ದಿದ್ದು? ಅಪಾಯಿಂಟೆಡ್ ಹಿಮ್. ದ ಪ್ರೆಸಿಡೆಂಟ್ ಅಪಾಯಿಂಟೆಡ್ ಹಿಮ್. ಹಿಯರ್ ದ ಅಂಡರ್ಲೈನ್ ವರ್ಡ್ ಈಸ್ ಎ ಆರ್ ಆ್ಯನ್ ಅಂತ ಇದೆ. ಸೊ ಇಲ್ಲಿ ಏನು ಬರುತ್ತೆ? ಇದು ಕೊಲೆಕ್ಟಿವ್ ನೌನ್, ಕಾಮನ್ ನೌನ್, ಪ್ರಾಪರ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್ ಅಂತ. ಸೊ ಇಲ್ಲಿ ದ ಪ್ರೆಸಿಡೆಂಟ್ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದ್ರಿಂದ ಇದೇನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ಇಸ್ ಇಟ್ ರೈಟ್? ಎಸ್. 28 ಪ್ರಶ್ನೆ. ಹ್ಯಾಮ್ಲೆಟ್ ಈಸ್ ಡ್ಯಾಶ್ ಗ್ರೇಟೆಸ್ಟ್ ಪ್ಲೇ ಆಫ್ ಶೇಕ್ಸ್ಪಿಯರ್ ಅಂತ ಇದೆ. ಇಲ್ಲಿ ನೋಡಿ, ಸೂಪರ್ಲೇಟಿವ್ ಡಿಗ್ರಿ ಆಲ್ವೇಸ್ ಬಿಫೋರ್ ದ ಸೂಪರ್ಲೇಟಿವ್ ಡಿಗ್ರಿ. ಅಂದರೆ ಇಲ್ಲಿ ಏನಾಗ್ತದೆ? ಗ್ರೇಟೆಸ್ಟ್ ಇದೇನಿರುತ್ತೆ? ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಸೊ ಇದು ಪರ್ಟಿಕ್ಯುಲರ್ ಆಗಿರೋದ್ರಿಂದ ಇಲ್ಲಿ ನಮಗೆ ಡೆಫಿನೆಟ್ ಆಗಿ ಒಂದು ಆರ್ಟಿಕಲ್ ಬರುತ್ತೆ. ಡೆಫಿನೆಟ್ ಆರ್ಟಿಕಲ್ ಯಾವುದಂತ ಹೇಳ್ತೀವಿ ನಾವು? ಯಾವ್ದು ಹೇಳ್ತೀವಿ? ಎಸ್, ದ ಬರಲೇಬೇಕು, ದ ಗ್ರೇಟೆಸ್ಟ್ ಅಂತ, ಓಕೆ. ನೆಕ್ಸ್ಟ್ ಹೇಮಾ ಈಸ್ ಅ ಡ್ಯಾನ್ಸರ್ ಅಂತ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಯಾವ್ದು ಬರುತ್ತೆ ಇಲ್ಲಿ? ನೋಡಿ ಯಾವ್ದು ಬರುತ್ತೆ ಅಂತ. ಹೇಮಾ ಈಸ್ ಅ ಡ್ಯಾನ್ಸರ್. ಇಲ್ಲಿ ನೋಡಿ ಯಾವ್ದು ಬರುತ್ತೆ ಅಂತಂದರೆ, ಒಂದು ನಿಮಿಷ, ಫಸ್ಟು ಯಾವ ಒಂದು ಟೆನ್ಸಲ್ಲಿದೆ ಅಂತ ನೋಡ್ಕೊಳ್ಳಿ. ಇದು ಪ್ರೆಸೆಂಟಲ್ಲಿ ಇದೆ. ಸೊ ಆನಂತರ ಈ ಒಂದು ಸೆಂಟೆನ್ಸು ಪಾಸಿಟಿವ್ ಆರ್ ನೆಗೆಟಿವ್ ಇದನ್ನು ನೋಡ್ಕೋಬೇಕು, ಓಕೆನಾ. ಇಲ್ಲಿ ಥರ್ಡ್ ಪರ್ಸನ್ ಹೇಮಾ ನಾವೇನು ಹೇಳ್ತೀವಿ? ಶಿ ಅಂತ ಹೇಳ್ತೀವಿ. ಸೊ ಇದು ಪಾಸಿಟಿವ್ ಇರೋದ್ರಿಂದ ನಾವು ಅದನ್ನು ನೆಗೆಟಿವ್ ಮಾಡಬೇಕು. ಈಸ್ ಅಂತ ಇದೆ, ಸೊ ನಾವಿಲ್ಲಿ ನಾಟ್ ಹಾಕಬೇಕು. ಈಸಂಟ್ ಶಿ ಅಂತ ಬರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಆನ್ಸರ್ ಫಸ್ಟ್ ಒನ್ ಬರುತ್ತೆ, ಈಸಂಟ್ ಸಿ. ಯಾಕೆ ನಾನು ಲೇಟ್ ಮಾಡಿದೆ ಅಂದರೆ, ಡೈರೆಕ್ಟಾಗಿ ಆನ್ಸರ್ ಹಾಕೋತಾ ಹೋದರೆ ನಿಮಗೆ ಗೊತ್ತಾಗೋದಿಲ್ಲ. ಕ್ವಶನ್ ಟ್ಯಾಗ್ ಹೇಗೆ ಫ್ರೇಮ್ ಮಾಡೋದು ಅಂತ ನಾನು ನಿಮ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬರ್ತಕ್ಕಂತಹ ಕ್ವಶನ್ ಟ್ಯಾಗ್ಸನ್ನು ನೀವು ಈಸಿಯಾಗಿ ಬಿಡಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಓಕೆನಾ. ಎಸ್. ಸೊ ಫಸ್ಟಿಗೆ ಒಂದು 3 ಪಾಯಿಂಟನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಕೊಟ್ಟಿರುವಂಥ ಸೆಂಟೆನ್ಸು ಯಾವ ಒಂದು ಟೆನ್ಸಲ್ಲಿದೆ? ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಸೊ ಅದನ್ನು ನೋಡ್ಕೊಳ್ಳಿ, ಟೆನ್ಸು. ನೆಕ್ಸ್ಟು ಸ್ಟೇಟ್ಮೆಂಟ್ ಪಾಸಿಟಿವ್ ಆರ್ ನೆಗೆಟಿವ್ ಅದನ್ನು ನೋಡ್ಕೊಳ್ಳಿ. ಆನಂತರ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಯಾವುದಿದೆ ಅದನ್ನು ನೋಡ್ಕೊಳ್ಳಿ. ಸೊ ಈ 3 ನಿಮಗೆ ಪಕ್ಕಾ ತಲೆಯಲ್ಲಿ ಫಿಕ್ಸ್ ಇದ್ದರೆ ನೀವು ಯಾವುದೇ ರೀತಿ ಆದ್ರೂ ಕ್ವಶನ್ ಫ್ರೇಮನ್ನು ಮಾಡ್ಬೋದು. ಇಟ್ ಮೀನ್ಸ್ ಕ್ವಶನ್ ಟ್ಯಾಗನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಓಕೆ. ನೆಕ್ಸ್ಟ್ 30ನೇ ಪ್ರಶ್ನೆ. ವೆನ್ ವಾಸ್ ಆರ್ ಕೆ ಲಕ್ಷ್ಮಣ್ ಬಾರ್ನ್ ಅಂತ.
ನೋಡಿ, RK ಲಕ್ಷ್ಮಣ್ ಬಾರ್ನ್ ಅಂತ. ಸೊ ಇದು ಯಾವ ಸೆಂಟೆನ್ಸು? ಅಸರ್ಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆ್ಯಂಡ್ ಇಂಪೆರೇಟಿವ್ ಸೆಂಟೆನ್ಸ್. ಎಸ್, ಆಬ್ವಿಯಸ್ಲಿ ಕ್ವಶನ್ ಮಾರ್ಕ್ ಬಂದರೆ ಇದೇನಾಗುತ್ತೆ? ಇಂಟ್ರಾಗೇಟಿವ್ ಆಗುತ್ತೆ. ಓಕೆನಾ? ಒಂದು ನಿಮಿಷ, ಯಾವ್ದು ಬರುತ್ತೆ ಅಂದರೆ ಇಂಟ್ರಾಗೇಟಿವ್ ಆಗುತ್ತೆ. ಓಕೆನಾ? ನೆಕ್ಸ್ಟು 31. ದ ಇಂಡಿಯನ್ ಅಂಬಾಸಿಡರ್ ವಿಸಿಟೆಡ್ ದ ವೆಸ್ಟರ್ನ್ ಕಂಟ್ರೀಸ್. ಸೊ ಇಲ್ಲಿ ನಾವೇನು ಮಾಡಬೇಕು? WH ವರ್ಡನ್ನು ಕಂಡುಹಿಡಿಬೇಕಾಗತ್ತೆ. ಇಲ್ಲಿ ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಸೊ ಆ್ಯಸ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಅಂತ. ಇಂಡಿಯನ್ ಅಂಬಾಸಿಡರ್ ಆನ್ಸರ್ ಆಗಿ ನಮಗೆ ಬರಬೇಕು. ಸೊ ನಾವೇನು ಮಾಡಬೇಕು ಅಂದರೆ ಹೂ ಅಂತಲೇ ತೊಗೋಬೇಕು. ಯಾರು? ವೆಸ್ಟರ್ನ್ ಕಂಟ್ರೀಸ್ಗೆ ವಿಸಿಟ್ ಮಾಡಿದವರು ಯಾರು? ನಾವೇನು ಹೇಳ್ತೀವಿ? ಹೌ ಅಂತ ಹೇಳ್ತೀವ? ಹೂ ಅಂತ ಹೇಳಬೇಕು. ಸೊ ವೆನ್ ಅಂತ ಹೇಳಲ್ಲ, ವೈ ಅಂತ ಹೇಳಲ್ಲ. ಹೂ ವಿಸಿಟೆಡ್ ದ ವೆಸ್ಟರ್ನ್ ಕಂಟ್ರೀಸ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಏನಾಗುತ್ತೆ? ಆನ್ಸರ್ 2 ಇದು ರೈಟ್ ಆನ್ಸರ್. ನೆಕ್ಸ್ಟ್, ಚೂಸ್ ದ ಆಡ್ ಒನ್ ಔಟ್ ಅಂತ. ಯಾವ್ದು ಬರುತ್ತೆ? ಕೋಚ್, ಟೀಚರ್, ಲರ್ನರ್, ಟ್ರೈನರ್ ಅಂತ ಇದೆ. ಯಾವ್ದು ಬರುತ್ತೆ? ಇಲ್ಲಿ ಕೋಚ್ ಅಂದ್ರೂ ಒಂದೇ, ಅವರು ಸಹ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡೋರು. ಟೀಚರ್ ಅಂದ್ರೂ ಸಹ ತಿಳಿಸ್ಕೊಡೋರು. ಸೊ ಇಲ್ಲಿ ಟ್ರೈನರ್ ಅಂದರೂ ಸಹ ಅವರು ಮಾಹಿತಿಯನ್ನು ಕೊಡೋರು. ಸೊ ಲರ್ನರ್ ಅಂದರೆ ಇಲ್ಲಿ ರಿಸೀವರ್ ಆಗ್ತಾನೆ. ಸೊ ಇದು ಒಂದೇ ಇಲ್ಲಿ ಭಿನ್ನವಾಗಿ ಕಾಣ್ತಕ್ಕಂಥದ್ದು. ಓಕೆನಾ? ನೆಕ್ಸ್ಟ್ ಬಂದರೆ ಇದೊಂದು ಒಂದು ನಿಮಿಷ, ಇದನ್ನು ನೋಡಿಕೊಂಡು ಮುಂದೆ ಹೋಗೋಣ. 33 ಪ್ರಶ್ನೆ. ಯು ಆ್ಯಂಡ್ ಐ ಆರ್ ಸ್ಟಡಿಯಿಂಗ್ ಇನ್ ದ ಸೇಮ್ ಕ್ಲಾಸ್ ಡ್ಯಾಶ್ ಆರ್ ಕ್ಲಾಸ್ಮೇಟ್ಸ್. ಯಾರ್ಯಾರು? ಯು ಆ್ಯಂಡ್ ಐ ಅಂದರೆ ಏನು ಬರುತ್ತೆ? ಇಲ್ಲಿ ಇಬ್ಬರಿದ್ದಾರೆ. ಸೊ ಅಲ್ಲಿ ಏನು ಬರುತ್ತೆ? ದೇ ಅಂತಲೂ ಬರಲ್ಲ. ಯು ಅಂದರೆ ನೀನು ಅಂತ ಆಗ್ತೀವಿ, ಐ ಅಂದರೆ ನಾನು ಅಂತ ಆಗ್ತೀನಿ, ಸಪ್ರೇಟ್. ಸೊ ಒಟ್ಟಾರೆ ಆಗಿ ಬರ್ತಕ್ಕಂಥದ್ದು ವಿ, ನಾವು, ಐ ಆ್ಯಂಡ್ ಯು ಅಂತ ಬರುತ್ತೆ. ಸೊ ಈಸಿ ಇದೆ ಅಲ್ವಾ? ಓಕೆ, ನಾನು ವಿಡಿಯೋ ತುಂಬ ಲೆಂಗ್ದಿ ಆಗಬಹುದು ಅನ್ನೋದಕ್ಕೋಸ್ಕರ ಒಂದೇ ತೊಗೊಂಡಿದ್ದೆ ಅಷ್ಟೇ. ಇಟ್ಸ್ ಓಕೆ. ನೆಕ್ಸ್ಟ್ 34ನೇ ಪ್ರಶ್ನೆ ನೋಡಿ. ಮಹಾತ್ಮ ಗಾಂಧೀಜಿ ವೆಪನ್ ಆ್ಯಸ್ ಹೀಸ್ ನಾನ್ ವೈಲೆನ್ಸ್ ಅಡಾಪ್ಟೆಡ್ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ನೋಡಿ ಇಲ್ಲಿ? ಮಹಾತ್ಮ ಗಾಂಧೀಜಿ ಅಡಾಪ್ಟೆಡ್ ಹ್ಯಾಸ್ ಹೀಸ್ ನಾನ್ ವೈಲೆನ್ಸ್. ಓಕೆನಾ? ಸೊ ಯಾವ್ದು ಬರುತ್ತೆ ನೋಡಿ ಆಪ್ಷನು? ಯಾವ್ದು ಬರುತ್ತೆ ಅಂತಂದರೆ ಮಹಾತ್ಮ ಗಾಂಧೀಜಿ ಅಡಾಪ್ಟೆಡ್, ಓಕೆ, ನಾನ್ ವೈಲೆನ್ಸ್. ನೀವು ಮಾರ್ಕ್ ಮಾಡ್ಕೋತಾ ಹೋಗಿ ನಾನು ಯಾವ್ದು ಹೇಳ್ತಾ ಇದ್ದೀನಿ ಅಂತ. ಆ್ಯಸ್ ಹೀಸ್ ವೆಪನ್ ಫ್ರೀಡಮ್ ಸ್ಟ್ರಗಲ್. ಓಕೆ, ಆಪ್ಷನ್ 2 ಸರಿ ಆಗುತ್ತೆ. ಹೌದಾ? ನೆಕ್ಸ್ಟ್ 35ನೇ ಪ್ರಶ್ನೆ. ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದ ವರ್ಡ್ಸ್. ಡಿಕ್ಷನರಿ ಆರ್ಡರ್ ಬಗ್ಗೆ ನಾನು ನಿಮಗೆ ಹೇಳಬೇಕು. ಸೊ ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಯಾಕಂದರೆ ಇಲ್ಲಿ ಗೊಂದಲ ಆಗಬಹುದು ಅಂತ ಅಂದ್ಕೊತೀನಿ. ಓಕೆನಾ? ಸೊ ಇಲ್ಲಿ ಇದಕ್ಕೆ ಉತ್ತರ ಇವಾಗ ಹೇಳ್ತೀನಿ. ನೆಕ್ಸ್ಟು ಮುಂದೆ ಒಂದು ತಿಳಿಸ್ಕೊಡ್ತೀನಿ. ಆಪ್ಷನ್ 3 ಬರುತ್ತೆ ಇಲ್ಲಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 36ನೇ ಪ್ರಶ್ನೆ. ಸಿ ಈಸ್ ಬ್ಯೂಟಿಫುಲ್ ಡ್ಯಾಶ್ ಪುವರ್ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ. ಯಾವುದಾಗತ್ತೆ? ಶಿ ಈಸ್ ಬ್ಯೂಟಿಫುಲ್ ಬಟ್ ಪ್ಯೂರ್. ಅವಳು ಸುಂದರವಾಗಿದ್ದಾಳೆ, ಆದರೆ ಏನಾಗಿದ್ದಾಳೆ? ಬಡವಳಾಗಿದ್ದಾಳೆ. ಸೊ ಆನ್ಸರ್ ಈಸ್ ಬಟ್. ಓಕೆ, ನೆಕ್ಸ್ಟ್ 37ನೇ ಪ್ರಶ್ನೆ. ಸುಮಾ ಡ್ಯಾಶ್ ಟೆಂಪಲ್ ಎವ್ರಿ ಥರ್ಸ್ಡೇ. ಸುಮಾ ಎವ್ರಿ ಥರ್ಸ್ಡೇಗೊಮ್ಮೆ ಟೆಂಪಲ್ಗೆ ಹೋಗ್ತಾಳೆ. ಸೊ ಇಲ್ಲಿ ಏನು ಬರುತ್ತೆ? ಸುಮಾ ವಿಸಿಟ್ಸ್ ಟೆಂಪಲ್ ಎವ್ರಿ ಥರ್ಸ್ಡೇ. ಓಕೆ, ನೆಕ್ಸ್ಟ್ 38ನೇ ಪ್ರಶ್ನೆ. ಹಿ ವಾಕ್ಡ್ ಡ್ಯಾಶ್ ದ ಥಿಯೇಟರ್. ಹಿ ವಾಕ್ಡ್ ಓವರ್ ದ ಥಿಯೇಟರ್. ಓಕೆನಾ? ನೆಕ್ಸ್ಟು 39ನೇ ಪ್ರಶ್ನೆ ನೋಡೋಣ. ಇಟ್ ಈಸ್ ಎವ್ರಿ ಕೋಲ್ಡ್ ಔಟ್ಸೈಡ್. ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ? ಓಕೆ.
ಸಿಟ್ ಬೈ ದ ಫೈರ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಫ್ರೇಸಲ್ ವರ್ಬ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ. ಫ್ರೇಸಲ್ ವರ್ಬನ್ನು ಕೇಳ್ತಾ ಇದ್ದಾರೆ ಇಲ್ಲಿ. ಇಟ್ ಈಸ್ ವೆರಿ ಕೋಲ್ಡ್ ಔಟ್ಸೈಡ್. ಏನು ಬರುತ್ತೆ? ವಾರ್ಮಪ್ ಆಗತ್ತಲ್ವಾ? ನೋಡಿ ಒಂದು ಸಾರಿ. ಎಸ್, ನನಗನ್ಸಿದ ಮಟ್ಟಿಗೆ ವಾರ್ಮಪ್ ಅಂತ ಬರುತ್ತೆ. ಓಕೆ, ವಾರ್ಮಪ್. ನೆಕ್ಸ್ಟ್ 40ನೇ ಪ್ರಶ್ನೆ. ಓಕೆ, ನಾನು ಡೈರೆಕ್ಟಾಗಿ ಬಂದು ಕ್ವಶನ್ ಪೇಪರ್ನ ಬಿಡಿಸ್ತಾ ಇದ್ದೀನಿ. ಮೊದಲೇ ನೋಡ್ಕೊಂಡಿಲ್ಲ ನಾನು, ಹಾಗಾಗಿ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ. ಸ್ವಲ್ಪ ಟೈಮ್ ತೊಗೋತೀನಿ ಅಷ್ಟೇ, ಆದರೂ ಹೇಳ್ತೀನಿ ಫಾಸ್ಟಾಗಿ. ಓಕೆ, ಐಡೆಂಟಿಫೈ ದ ವರ್ಡ್ ವಿತ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಅಂತ. ಸೊ ಯಾವ್ದು ಬರುತ್ತೆ? ಮಿಸ್ಟ್ರಿ ಅಂತಲೇ ಇದೆ, ಬಟ್ ಮಿಸ್ಟ್ರಿ ಒಳಗೆ ಯಾವುದು ಸ್ಪೆಲ್ಲಿಂಗು ಕರೆಕ್ಟಾಗಿ ಬರುತ್ತೆ ನೋಡ್ಕೊಳ್ಳಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಯಾವ್ದು ಬರುತ್ತೆ? ಸೊ ಫಸ್ಟ್ ಮಿಸ್ಟ್ರಿನೇ ಕರೆಕ್ಟಾಗಿ ಬರುತ್ತೆ ಅಲ್ವಾ? ಎಸ್, ಎಲ್ಲಿದೆ ಅದು? ಓಕೆ, ಇದೆ ಮಿಸ್ಟ್ರಿ. ಸೊ ಉಳ್ಕಿದ್ದೆಲ್ಲ ತಪ್ಪಾಗತ್ತೆ. ಓಕೆ, ಟಿ ಮುಂದೆ ಇ ಬರಬೇಕು. ಸೊ ಎಲ್ಲಿ ಕೂಡ ಇಲ್ಲ, ಒಂದರಲ್ಲಿ ಎ ಮಾತ್ರ ಇದೆ. ಓಕೆ, ನೆಕ್ಸ್ಟ್, ಹೀಸ್ ಜಾಬ್ ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್, ನೌ ಹಿ ಈಸ್ ಟ್ರೇಡಿಂಗ್ ವಾಟರ್ ಅಂತ. ಚೂಸ್ ದ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಇಡಿಯಮ್ಸ್ ಅಂಡರ್ಲೈನ್. ಇಡಿಯಮ್ಸ್ ಯಾವ್ದು ಬರುತ್ತೆ ನೋಡಿ? ಬ್ರಿಂಗಿಂಗ್ ವಾಟರ್, ಪ್ಲೇಯಿಂಗ್ ಇನ್ ದ ವಾಟರ್, ಸಾರಿ ದ ಹಾಕಿದ್ದೆ ನಾನು, ಪ್ಲೇಯಿಂಗ್ ಇನ್ ವಾಟರ್ ಅಷ್ಟೇ. ಮೇಕಿಂಗ್ ನೋ ಪ್ರೋಗ್ರೆಸ್, ವೇಸ್ಟಿಂಗ್ ಟೈಮ್ ಅಂತ. ಯಾವುದು? ಟ್ರೇಡಿಂಗ್ ವಾಟರ್ ಅಂದರೆ ಮೇಕಿಂಗ್ ನೋ ಪ್ರೋಗ್ರೆಸ್ ಅಂತ. ಓಕೆ ಓಕೆ, ನೆಕ್ಸ್ಟ್ ಡ್ಯಾಶ್ 42ನೇ ಪ್ರಶ್ನೆ. ಐ ಡ್ಯಾಶ್ ರಿಟರ್ನ್ ಅ ಲೆಟರ್. ಏನಾಗುತ್ತೆ? ಐ ಹ್ಯಾವ್ ರಿಟರ್ನ್ ಅಂತ ಆಗುತ್ತಾ? ಐ ಹ್ಯಾವ್ ಬೀನ್ ರಿಟರ್ನ್ ಆಗುತ್ತಾ? ಅಥವಾ ಐ ಹ್ಯಾಸ್ ರಿಟರ್ನ್ ಆಗುತ್ತಾ? ಹ್ಯಾಸ್ ಬೀನ್ ರಿಟರ್ನ್ ಆಗುತ್ತಾ? ಏನಾಗುತ್ತೆ? ಎಸ್, ಐ ಹ್ಯಾವ್ ರಿಟರ್ನ್. ಓದುವಾಗಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಐ ಹ್ಯಾವ್ ರಿಟರ್ನ್ ಅ ಲೆಟರ್ ಅಂತ. ಓಕೆ, ರಿಟರ್ನ್ ಏನಿದೆ ಇದು? ಪಾಸ್ಟಲ್ಲಿಲ್ವಾ? ಎಸ್, ಐ ಹ್ಯಾವ್ ರಿಟರ್ನ್ ಅಂತ. ನೆಕ್ಸ್ಟ್, ಮ್ಯಾನ್ ಈಸ್ ಅ ಸೋಷಿಯಲ್ ಅನಿಮಲ್. ಐಡೆಂಟಿಫೈ ದ ಸಬ್ಜೆಕ್ಟ್ ಇನ್ ದ ಅಬೋವ್ ಸೆಂಟೆನ್ಸ್ ಅಂತ. ಏನಾಗುತ್ತೆ ಇದು? ಮ್ಯಾನ್ ಈಸ್ ಅ ಸೋಷಿಯಲ್ ಅನಿಮಲ್. ಸಬ್ಜೆಕ್ಟ್ ಯಾವ್ದು ಬರುತ್ತೆ? ಪಕ್ಕಾ ಆ್ಯನಿಮಲ್ ಬರುತ್ತೆ. ಓಕೆನಾ? ಓಕೆ, ಸಾರಿ, ನಾನೇನು ಹಾಕ್ತೆ ಇಲ್ಲಿ? ಆ್ಯನಿಮಲ್ ಅಂತ ಹಾಕ್ತೆ ಅಲ್ವಾ? ಅವರು ಸಬ್ಜೆಕ್ಟ್ ಕೇಳಿರೋದು. ಸಬ್ಜೆಕ್ಟ್ ಏನಾಗುತ್ತೆ ಇಲ್ಲಿ? ಸಾರಿ, ಮಿಸ್ಟೇಕ್ ಆಗೋದು ಸಹಜ ಅಲ್ವಾ? ಓಕೆ, ಸಾರಿ, ನಾನು ಅದೇ ಹೇಳಿದೆ ಅಲ್ವಾ, ಮೊದಲೇ ನೋಡ್ಕೊಂಡಿಲ್ಲ ನಾನು ಅಂತ. ಮ್ಯಾನ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗುತ್ತೆ. ಓಕೆ, ನಾನು ಆಬ್ಜೆಕ್ಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಅದನ್ನ ಹಾಕಿದ್ದೀನಿ. ಸಾರಿ. ಓಕೆನಾ? ಮುಂದೆ ಹೋಗೋಣ. ಒಂದು ನಿಮಿಷ. 44ನೇ ಪ್ರಶ್ನೆ. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರುತ್. ಯಾರ್ದಿದು? ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರುತ್? ಫೇಮಸ್ ಗಾಂಧೀಜಿಯವ್ರದ್ದು ಅಲ್ವಾ? ಓಕೆ, ಇಲ್ಲಿ ಏನಾಗುತ್ತೆ? ಇದು ಸೀಕಿಂಗ್ ಇನ್ಫಾರ್ಮೇಷನ್ ಆಗ್ತಾ ಇದೆಯಾ ಅಥವಾ ಸೀಕಿಂಗ್ ಪರ್ಮಿಷನ್ ಆಗ್ತಾ ಇದೆಯಾ? ಆಫರಿಂಗ್ ಹೆಲ್ಪ್, ಸಜೆಸ್ಟಿಂಗ್, ಏನಾಗುತ್ತೆ? ಅವರು ಏನು ಮಾಡ್ತಾ ಇದ್ದಾರೆ? ಕೇಳ್ತಾ ಇದ್ದಾರೆ. ಇಟ್ ಮೀನ್ಸ್ ಪರ್ಮಿಷನನ್ನು ಕೇಳ್ತಾ ಇದ್ದಾರೆ. ಸೊ ಡೈರೆಕ್ಟ್ ಆನ್ಸರ್ ಬಂದು ಸೀಕಿಂಗ್ ಪರ್ಮಿಷನ್. ಓಕೆ, ನೆಕ್ಸ್ಟ್ 45ನೇ ಪ್ರಶ್ನೆ. ಆ್ಯಕ್ಷನ್ಸ್ ಸ್ಪೀಕ್ ಲೌಡರ್ ದ್ಯಾನ್ ಡ್ಯಾಶ್. ಕಂಪ್ಲೀಟ್ ದ ಪ್ರೊವರ್ಬ್ ವಿತ್ ದ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಕೇಳ್ತಾ ಇದ್ದಾರೆ. ಯಾವುದಾಗುತ್ತೆ? ಸ್ಟೇಟ್ಮೆಂಟ್, ವರ್ಡ್ಸ್, ಪ್ರೊಮೈಸ್, ಥಾಟ್ಸ್. ಇದೇನಾಗುತ್ತೆ? ವರ್ಡ್ಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಮೇಕಿಂಗ್ ಅ ಕಪ್ ಆಫ್ ಟೀ ಈಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್. ರೀಅರೇಂಜ್ ದ ಫಾಲೋವಿಂಗ್ ಸೀಕ್ವೆನ್ಸ್ಲಿ. ಇಲ್ಲಿ ನೋಡಿ, ನಾವು ಟೀನ ಹೇಗೆ ಮಾಡ್ತೀವಿ ನೋಡಿ, ಅದನ್ನು ಅರೇಂಜ್ ಮಾಡಬೇಕಂತೆ. ಫಸ್ಟಿಗೆ ಏನು ಮಾಡ್ತೀವಿ? ಪೋರ್ ಸಮ್ ವಾಟರ್ ಹಾಕ್ತೀವಲ್ವ ಇನ್ ಅ ಪ್ಯಾನ್ ಆ್ಯಂಡ್ ಸೆಟ್ ಇಟ್ ಟು ಬೌಲ್ ಅಂತ. ಓಕೆ, ಎಲ್ಲದರಲ್ಲೂ ಎ ಕಾಮನ್ ಆಗಿರೋದ್ರಿಂದ ಎ ಫಸ್ಟಿಗೆ ಬರುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ? ಆಮೇಲೆ ಏನು ಬರುತ್ತೆ ನೋಡಿ? ಕವರ್ ಮಾಡ್ತೀವಾ? ಇಲ್ಲ. ಆ್ಯಡ್ ಟೀ ಲೀವ್ಸ್ ಟು ದ ಬಾಯ್ಲಿಂಗ್ ವಾಟರ್. ನಾವು ಆಮೇಲೆ ಏನು ಮಾಡ್ತೀವಿ? ಎ ಆದ ನಂತರ ಸ್ವಲ್ಪ ಏನು ಮಾಡ್ತೀವಿ? ಟೀ ಪೌಡ್ರನ್ನು ಹಾಕಿ ಕುದಲಿಕ್ಕೆ ಬಿಡ್ತೀವಿ
ಅದಾದ ನಂತರ ಏನು ಮಾಡ್ತೀವಿ, ಸ್ವಲ್ಪ ಕುದಿಲಿಕ್ಕೆ ಬಿಟ್ಟ ನಂತರ ಏನು ಮಾಡ್ತೀವಿ, ಓಕೆ, ಆಮೇಲೆ ಶುಗರ್ ಹಾಕ್ತೀವಿ, ಮಿಲ್ಕ್ ಹಾಕ್ತೀವಿ, ಆಮೇಲೆ ಏನು ಮಾಡ್ತೀವಿ, ಸ್ವಲ್ಪ ಹೊತ್ತು ಬಿಟ್ಟು ನಂತರ ಅದನ್ನು ಟೀ ಪಾಟ್ಗೆ ಸೋಸ್ತೀವಿ. ಸೊ ಆನ್ಸರ್ ಯಾವ್ದು ಬರುತ್ತೆ, ಸಿ ಬರುತ್ತೆ. ಈಸಿ ಇದೆ, ನೋಡ್ಕೊಳ್ಳಿ. ನೀವು ಹೇಗೆ ಟೀ ಪ್ರಿಪೇರ್ ಮಾಡ್ತೀರೋ ಅದ್ರ ಮೇಲೆ ಇರುತ್ತೆ. ಓಕೆ, ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ, 47ರಿಂದ 50 ಪ್ರಶ್ನೆಗಳು ಇರುತ್ತೆ. ಸೊ ನಾನಿಲ್ಲಿ ಓದ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಡೈರೆಕ್ಟ್ ಆನ್ಸರ್ ಹಾಕಿಬಿಡ್ತೀನಿ. ಓಕೆನಾ? ಎಸ್, ನೀವು ಈ ಪ್ಯಾಸೇಜನ್ನು ಓದ್ಕೊಳ್ಳಿ, ನಾನು ಆನ್ಸರ್ನ ಹಾಕ್ತಾ ಹೋಗ್ತೀನಿ. ಓಕೆನಾ? ವೈ ಡಿಡ್ ದ ಮದರ್ ಲೀವ್ ಹರ್ ಸ್ಲೀಪಿಂಗ್ ಚೈಲ್ಡ್ ಅಂತ. ಸೊ ಇಲ್ಲೇನಾಗುತ್ತೆ ಅಂದರೆ ಟು ಫೆಚ್ ವಾಟರ್ ಅಂತ ಆಗುತ್ತೆ. ಓಕೆ, ನೀವು ಓದ್ಕೊಳ್ಳಿ, ಪರ್ಟಿಕ್ಯುಲರಾಗಿ ಗೊತ್ತಾಗುತ್ತೆ. ಸೊ ಓದೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಡಿಡ್ ದ ಮದರ್ ಸಿ ಆನ್ ದ ಮೌತ್ ಆಫ್ ಮಂಗೂಸ್ ವೆನ್ ಶಿ ಕೇಮ್ ಬ್ಯಾಕ್ ಹೋಮ್. ಇಲ್ಲಿ ಬ್ಲಡ್ ಅಂತ ಬರುತ್ತೆ. ಇದು ನೀವು ಒಂದು ಮುಂಗ್ಸಿ ಕತೆ ಕೇಳಿರ್ಬೋದು, ಒಂದು ಫಿಲ್ಮ್ ಕೂಡ ಇದೆ ಇದ್ರ ಮೇಲೆ. ಮಗುನ ಮಲ್ಕೊಂಡಿದೆ ಅಂತ ತೊಟ್ಲಲ್ಲಿ ಹಾಕಿಬಿಟ್ಟು ತಾಯಿ ಏನು ಮಾಡ್ತಾಳೆ, ನೀರು ತರೋಕೆ ಹೊರಗೆ ಹೋಗಿರ್ತಾಳೆ. ಈ ಒಂದು ಟೈಮಲ್ಲಿ ಒಂದು ಹಾವು ಬರುತ್ತೆ. ಎಲ್ಲಿ ಒಂದು ತೊಟ್ಲದಲ್ಲಿ ಹಾಕಿರ್ತಾರಲ್ವ, ಅದು ಹಗ್ಗದ ಸಮೇತ ಹಾವು ಬರ್ತಾ ಇರುತ್ತೆ. ಹೀಗಿರುವಾಗ ಅವಳು ಒಂದು ಮುಂಗುಸಿಯನ್ನು ಸಾಕಿರ್ತಾಳೆ. ಆ ಮುಂಗುಸಿ ಆ ಹಾವನ್ನು ನೋಡಿ ಏನು ಮಾಡುತ್ತೆ, ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ಸಾಯಿಸಿರುತ್ತೆ. ಆ ಮುಂಗುಸಿ ಬಾಯಿಲೆಲ್ಲ ಏನಾಗಿರುತ್ತೆ, ಬ್ಲಡ್ ಹತ್ಕೊಂಡಿರುತ್ತೆ. ಸೊ ತಾಯಿ ಹೊರಗಿಂದ ಬಂದ ತಕ್ಷಣ ನೋಡ್ತಾಳೆ, ಆ ಮುಂಗುಸಿ ಬಾಯೆಲ್ಲ ರಕ್ತ ಆಗಿರೋದ್ರಿಂದ ಅವಳೇನು ಮಾಡ್ತಾಳೆ, ನಾವೇನು ಹೇಳ್ತೀವಿ ಅಪಾರ್ಥ ಅಂತೀವಲ್ಲ, ಸೊ ಅಪಾರ್ಥ ಮಾಡ್ಕೋತಾಳೆ. ನನ್ನ ಮಗು ಮಲ್ಕೊಂಡಿತ್ತು, ಅದನ್ನೇ ಏನೋ ಇದು ಕಚ್ಚಿ ಸಾಯಿಸಿ ತಿಂದು ಹಾಕಿಬಿಟ್ಟಿದೆ ಅಂತ ಅಂದ್ಕೊಂಡು ಒಳಗೆ ಹೋಗಿ ನೋಡ್ತಾಳೆ. ಮಗು ಆರಾಮಾಗಿ ನಿದ್ದೆ ಮಾಡ್ತಾ ಇರುತ್ತೆ. ಬಟ್ ಒಂದು ಕಡೆ ಹಾವು ಸತ್ತು ಹೋಗಿರುತ್ತೆ. ಆಗ ತಾಯಿಗೆ ಪಶ್ಚಾತ್ತಾಪ ಆಗುತ್ತೆ, ಅಯ್ಯೋ ನನ್ನ ಮಗುಗೆ ಕಚ್ಲಿಕ್ಕೆ ಬಂದಂಥ ಹಾವಿನಿಂದ ಈ ಮುಂಗುಸಿ ಏನು ಮಾಡಿದೆ, ಪಾರು ಮಾಡಿದೆ ಅಂತ ಹೇಳಿ ನಂತರ ಆ ಮುಂಗುಸಿನ ನೋಡಲಿಕ್ಕೆ ಹೋಗ್ತಾಳೆ ತಾಯಿ. ಆದರೆ ತನ್ನ ಕೈಯಲ್ಲಿರ್ತಕ್ಕಂಥ ಬಿಂದಿಗೆನ ಕೈ ಬಿಟ್ಟು ಓಡಿ ಹೋಗಿರ್ತಾಳಲ್ವ, ಆವಾಗ ಆ ಬಿಂದಿಗೆ ಆ ಮುಂಗುಸಿ ಮೇಲೆ ಬಿದ್ದು ಆ ಮುಂಗುಸಿ ಸತ್ತು ಹೋಗಿರುತ್ತೆ. ಸೊ ಈ ಒಂದು ಕತೆ ಇದರಲ್ಲಿ ಬರುತ್ತೆ. ಹಾಗಾಗಿ ಈ ಒಂದು ಮುಂಗುಸಿ ಬಾಯಿಗೆ ಏನು ಹತ್ತಿರುತ್ತೆ ಅಂದರೆ ಅಬ್ವಿಯಸ್ಲಿ ಬ್ಲಡ್ ಹತ್ತಿರತ್ತೆ. ಓಕೆನಾ? ನೆಕ್ಸ್ಟ್ ಓಕೆ, 49ನೇ ಪ್ರಶ್ನೆ ಏನಾಗುತ್ತೆ, ವಾಟ್ ಡಿಡ್ ದ ಮದರ್ ಯೂಸ್ ಟು ಕಿಲ್ ದ ಮಂಗೂಸ್. ವಾಟ್ ಡಿಡ್ ದ ಮದರ್ ಯೂಸ್ ಟು ಕಿಲ್ ದ ಮಂಗೂಸ್ ಅಂತ. ಅವರು ಏನು ಐರನ್ ರಾಡನ್ನು ತೊಗೊಂಡು ಅಂತ ಈ ಒಂದು ಇದರಲ್ಲಿ ಇದೆ. ಸೊ ಇದು ಅಂದ್ರೆ ಆ ಕಥೆಯಲ್ಲಿ ಏನು ಬರುತ್ತೆ ಅಂದರೆ ಪಾಟ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್, ದ ವೆನಾಮಸ್ ವೈಪರ್ ವಾಸ್ ಕಿಲ್ಡ್ ಬೈ ದ ಡ್ಯಾಶ್ ಅಂತ. ಯಾವ್ದು ಬರುತ್ತೆ, ಮದರ್, ಬೇಬಿ, ಮಂಗೂಸ್, ನೈಬರ್. ಯಾವುದನ್ನು ಸಾಯಿಸಿರುತ್ತೆ ಅಂತಂದರೆ, ಯಾವುದು ಸಾಯಿಸಿರೋದು, ಮಂಗೂಸ್ ಅಂದರೆ ಮುಂಗ್ಲಿ ಅಂತ ನಾವು ಹೇಳ್ತೀವಿ, ಅಥವಾ ಮುಂಗುಸಿ ಅಂತ ಹೇಳ್ತೀವಿ. ಸೊ ಇದು ಇದಕ್ಕೆ ಸರಿ ಉತ್ತರ ಆಗುತ್ತೆ. ಓಕೆನಾ? ಸೊ ಮತ್ತು ಎಸ್, ಜಿ ಕೆ ಬರುತ್ತೆ. ನೆಕ್ಸ್ಟು ಜಿ ಕೆ ಇವಾಗ ಬೇಡ, ಸಾಕು, ಇವಾಗಲೇ ಹಾಫ್ ಆನ್ ಅವರ್ ಆಗ್ತಾ ಬಂತು. ಇವಾಗ ನಾವು ಕನ್ನಡಕ್ಕೆ ಸಂಬಂಧಿಸಿದಂಥ 25 ಪ್ರಶ್ನೆ, ಹಾಗೆಯೇ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ 25 ಪ್ರಶ್ನೆಗಳನ್ನು ಇವಾಗ ನಾನು ಬಿಡಿಸಿದ್ದೀನಿ. ಸೊ ನೆಕ್ಸ್ಟ್ ನಾಳೆ ದಿನ ಜಿ ಕೆನ ಬಿಡಿಸೋಣ. ಸೊ 150 ಮಾರ್ಕ್ಸ್ ಅಲ್ವಾ ಇದು, ನಾವು ಈಗ 50 ಬಿಡಿಸಿದ್ದೀವಿ, ಇನ್ನು 75 ಇರುತ್ತೆ. ಓಕೆ, ಸಾರಿ 75 ಅಂತ ಹೇಳ್ತೀನಿ ನೋಡಿ, ಕರೆಕ್ಟಾ? ಸೊ ಉಳ್ಕಿದ್ದನ್ನು ನಾವು ಮುಂದಿನ ಕ್ಲಾಸಲ್ಲಿ ಬಿಡಿಸ್ತಾ ಹೋಗೋಣ. ಓಕೆನಾ? ಸೊ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.